ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಕೋನಾಳ್. ವೀಕ್ಷಕರೇ, ಕನ್ನಡದಲ್ಲಿ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್. ಇನ್ನೇನು ಬಿಗ್ ಬಾಸ್ ಇವತ್ತಿಂದ ಅಧಿಕೃತವಾಗಿ ಶುರುವಾಗುತ್ತೆ. ಅಂದರೆ ಈ 28ನೇ ತಾರೀಕು, ಸೆಪ್ಟೆಂಬರ್ 28ನೇ ತಾರೀಕಿಂದ ಬಿಗ್ ಬಾಸ್ ಶುರುವಾಗುತ್ತೆ. ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ. ಈ ಒಂದು ಬಿಗ್ ಬಾಸ್ಗೆ ಅನೇಕ ರೀತಿಯ ಒಂದು ಜನರು, ಸೆಲೆಬ್ರಿಟಿಗಳು ಬರ್ತಾರೆ ಕಂಟೆಸ್ಟೆಂಟ್ಗಳಾಗಿ. ಆದರೆ ಈ ಬಾರಿ ಒಬ್ಬ ಕಂಟೆಸ್ಟೆಂಟ್ ಮಾತ್ರ ಗಮನ ಸೆಳೀತಾ ಇರುವಂಥದ್ದು. ಬಿಗ್ ಬಾಸ್ ಸೀಸನ್ 12 ಏನಿದೆ, ಇವತ್ತಿಂದ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ. ಅದಕ್ಕೆ ಗ್ರ್ಯಾಂಡ್ ಓಪನಿಂಗ್ ಕೂಡ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಇಂದು ಸಂಜೆ 6 ಗಂಟೆಯಿಂದಾನೇ ರಿಯಾಲಿಟಿ ಶೋ ಪ್ರಸಾರ ಆಗುತ್ತೆ. ಈ ಒಂದು ದೊಡ್ಡ ಮನೆಗೆ ಅನೇಕ ಜನರು ಎಂಟ್ರಿ ಕೊಡ್ತಾರೆ. ಸ್ಪರ್ಧೆ ಮಾಡುವಂಥವರು ಯಾರ್ಯಾರು ಅಂತ ಹೇಳಿ ಕಿಚ್ಚ ಸುದೀಪ್ ಅವರೇ ಪರಿಚಯನ ಮಾಡಿಕೊಡ್ತಾರೆ ಇಡೀ ಕರ್ನಾಟಕದ ಜನತೆ. ಇನ್ನು ಕಲರ್ಸ್ ಕನ್ನಡ ನಡೆಸಿಕೊಡುವಂತಹ ಈ ಒಂದು ಕಾರ್ಯಕ್ರಮ ಏನಿದೆ ತುಂಬ ಜನಪ್ರಿಯ ಆಗಿರುವಂಥದ್ದು. ಇನ್ನು ಇದೇ ಒಂದು ವಾಹಿನಿಯಲ್ಲಿ ಕ್ವಾಟ್ಲೆ ಕಿಚನ್ ಎನ್ನುವಂತಹ ಒಂದು ರಿಯಾಲಿಟಿ ಶೋ ನಡೀತಾ ಇರುತ್ತೆ. ಅದರ ಒಂದು ಫಿನಾಲೆ ನಡೀತಾ ಇರಬೇಕಾದ್ರೆ ಬಿಗ್ ಬಾಸ್ ಸ್ಪರ್ಧಿಗಳ ಒಂದು ಹೆಸರನ್ನು ಘೋಷಣೆ ಮಾಡಿರುವಂಥ, ಅದರಲ್ಲಿ ಮುಖ್ಯವಾಗಿ 3 ಸ್ಪರ್ಧಿಗಳ ಹೆಸರನ್ನು ಘೋಷಣೆ ಮಾಡಿದೆ ಬಿಗ್ ಬಾಸ್, ರಿವೀಲನ್ನು ಮಾಡಿರುವಂಥ. ಹಾಗಾದರೆ ಯಾರು ಅವರು? ಅದರಲ್ಲಿ ಮುಖ್ಯವಾಗಿ ಕಲಾವಿದ, ನಟ ಆಗಿರುವಂಥ ಕಾಕ್ರೋಚ್ ಸುದಿ ಆಗಿರ್ಬೋದು, ಮತ್ತು ಮಂಜು ಭಾಷಣಿ ಎನ್ನುವಂಥವರಾಗಿರ್ಬೋದು. ಅವರ ಜೊತೆಗೆ ಮಲ್ಲಮ್ಮ. ಈ 3 ಹೆಸರು ಏನಿದೆ, ಇಬ್ಬರ ಹೆಸರಂತೂ ನಮಗೆ ಗೊತ್ತೇ ಇದೆ. ಅವರನ್ನು ನಾವು ನೋಡಿದ್ದೀವಿ ಚಿತ್ರಗಳಲ್ಲಿ ಮತ್ತು ಧಾರಾವಾಹಿಗಳಲ್ಲಿ ನೋಡಿದ್ದೀವಿ. ಈ ಮಲ್ಲಮ್ಮ ಎನ್ನುವಂಥ ಒಬ್ಬ ಮಹಿಳೆ ಏನಿದ್ದಾರೆ, ಅವರ ಬಗ್ಗೆನೇ ಈಗ ಒಂದು ಸಾಕಷ್ಟು ಚರ್ಚೆಗಳು ಹುಟ್ಟು ಹಾಕ್ತಾ ಇದೆ. ಯಾರು ಈ ಮಲ್ಲಮ್ಮ, ಎಲ್ಲಿಂದ ಬಂದರು, ಇವರ ಒಂದು ಹಿನ್ನೆಲೆ ಏನು ಎನ್ನುವಂತಹ ಒಂದು ಸಾಕಷ್ಟು ಪ್ರಶ್ನೆಗಳು ಮೂಡುತ್ತಾ ಇದೆ. ಇನ್ನು ಸಾಮಾಜಿಕ ಒಂದು ಜಾಲತಾಣಗಳಲ್ಲಿ ಇವ್ರ ಬಗ್ಗೆ ಸಾಕಷ್ಟು ಹುಡುಕಾಟ ಕೂಡ ನಡೀತಾ ಇದೆ. ಈ 3 ಹೆಸರುಗಳು ಕೂಡ ಈಗಾಗಲೇ ಅಧಿಕೃತವಾಗಿ ಘೋಷಣೆ ಆಗಿಬಿಟ್ಟಿದೆ. ಇವರು 3 ಬಿಗ್ ಬಾಸ್ಗೆ ಬರೋದು ಪಕ್ಕ ಅನ್ನುವಂಥ ವಿಚಾರ ಗೊತ್ತಾಗಿದೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕಾಕ್ರೋಚ್ ಸುದಿ ಏನಿದ್ದಾರೆ, ಅವರು ಮೂಲತಃ ಸುಧೀರ್ ಬಾಲರಾಜ್ ಅಂತ ಅವರ ಒಂದು ಹೆಸರನ್ನು ಕರೀತಾರೆ. ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿವಣ್ಣ ಅಭಿನಯದ ಒಂದು ಟಗರು ಸಿನಿಮಾ ಏನಿತ್ತು, ಆ ಸಿನಿಮಾದಿಂದ ಪ್ರಖ್ಯಾತಿಯನ್ನು ಪಡೆದಂತಹ ವ್ಯಕ್ತಿ ಇವರು. ಕಾಕ್ರೋಚ್ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಆಗ್ರಿಂದ ಎಲ್ಲರೂ ಕೂಡ ಇವರನ್ನು ಕಾಕ್ರೋಚ್ ಸುದಿ ಅಂತ ಕರಿತಾ ಇದ್ರು. ಅದರಿಂದಾನೇ ಇವರು ಸಾಕಷ್ಟು ಹೆಸರುಗಳನ್ನು ಮಾಡಿದ್ರು. ಅನೇಕ ಚಿತ್ರಗಳನ್ನು ಈಗ ನಟಿಸ್ತಾ ಇದ್ದಾರೆ. ಇನ್ನು ಮಂಜು ಸುಭಾಷಿಣಿ ಅನ್ನುವಂಥವ್ರು ಏನಿದ್ದಾರೆ, ಅವರು ಕನ್ನಡದ ಒಬ್ಬ ನಟಿ ಮತ್ತು ಸಿನಿಮಾ ಮತ್ತು ಸೀರಿಯಲ್ಗಳ ಎರಡರಲ್ಲೂ ಕೂಡ ನಟನೆ ಮಾಡಿರುವಂಥವರು. ಮುಖ್ಯವಾಗಿ ಇವರು ಸಿಲ್ಲಿಲಲ್ಲಿ ಎನ್ನುವಂಥ ಒಂದು ಸೀರಿಯಲ್ ಏನು ಬರ್ತಿತ್ತು, ಅದರಿಂದಾನೇ ಒಂದು ಜನಪ್ರಿಯತೆಯನ್ನು ಗಳಿಸಿದಂತಹ ವ್ಯಕ್ತಿ. ಅನೇಕ ಒಂದು ಅಭಿಮಾನಿಗಳು ಕೂಡ ಇದ್ದಾರೆ ಇವರು. ಸಾಕಷ್ಟು ಜನಪ್ರಿಯತೆ ಹೊಂದಿದಂಥ ಒಂದು ಸಿಲ್ಲಿಲಲ್ಲಿ ಧಾರಾವಾಹಿಯಿಂದ ಬಂದವರು. ಈಗ ಸದ್ಯಕ್ಕೆ ಅವರು ಪುಟ್ಟಕ್ಕನ ಮಕ್ಕಳು ಎನ್ನುವಂತಹ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಇವರಿಬ್ಬರು ಕೂಡ ಗೊತ್ತಿರುವಂಥದ್ದು. ಆದರೆ ಮುಖ್ಯವಾಗಿ ನಮಗೆ ಈಗ ಮಲ್ಲಮ್ಮ ಅಂತ ಏನಿದ್ದಾರೆ, ಅವ್ರ ಬಗ್ಗೆ ಗೊತ್ತಿಲ್ಲ. ಇವರು ಯಾರು, ಇವರು ಎಲ್ಲಿಂದ ಬಂದರು, ಇವರ ಹಿನ್ನೆಲೆ ಏನು? ಬಿಗ್ ಬಾಸ್ ಟೀಮ್ ಏನಿದೆ ಇಂತಹ ವ್ಯಕ್ತಿಯನ್ನು ಅಥವಾ ಇಂಥ ಒಂದು ಮಹಿಳೆಯನ್ನು ಆಯ್ಕೆ ಮಾಡೋಕ್ಕೆ ಕಾರಣ ಏನು ಎನ್ನುವಂಥ ಪ್ರಶ್ನೆ ಹುಟ್ಟಾಕಿದೆ. ಈಗ ನೋಡಿ, ಕಳೆದ ಬಾರಿ ಒಂದು ಸೀಸನ್ ಏನಿತ್ತು, ಆಗಲೂ ಕೂಡ ಒಬ್ಬ ಹಳ್ಳಿಯ ಹುಡುಗನನ್ನು ತರ್ಕೊಂಡು ಬಂದು ಬಿಗ್ ಬಾಸನ್ನು ನಡೆಸಿದ್ರು. ಸಾಕಷ್ಟು ಜನಪ್ರಿಯತೆ ಪಡೆದಿತ್ತು. ಅದೇ ರೀತಿಯಾಗಿ ಈಗ ಈ ಒಂದು ಮಲ್ಲಮ್ಮ ಎನ್ನುವರು ಏನಿದ್ದಾರೆ, ಅವರು ಉತ್ತರ ಕರ್ನಾಟಕದವರು ಅಂತ ಹೇಳಲಾಗ್ತಾ ಇದೆ. ಉತ್ತರ ಕರ್ನಾಟಕದ ಅಪ್ಪಟ ಒಂದು ಪ್ರತಿಭೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ ಹನುಮಂತನನ್ನು ಕರೆದುಕೊಂಡು ಬಂದಿದ್ದರು ಉತ್ತರ ಕರ್ನಾಟಕದಿಂದ ಬಿಗ್ ಬಾಸ್ಗೆ. ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದ್ರು ಹನುಮಂತ. ಈಗ ದೊಡ್ಡ ಮನೆಗೆ ಬಂದಿರುವಂತಹ ಈ ಮಲ್ಲಮ್ಮ ಏನಿದ್ದಾರೆ, ಅವರೂ ಕೂಡ ಬಿಗ್ ಬಾಸ್ಗೆ ಬಂದಿದ್ದಾರೆ. ಅವರು ಮುಖ್ಯವಾಗಿ ಉತ್ತರ ಕರ್ನಾಟಕದ ಪ್ರತಿಭೆ ಅನ್ನುವಂಥದ್ದು ಕೂಡ ಗಮನ ಸೆಳೀತಾ ಇದೆ. ಈ ಬಾರಿ ಬಂದಿರುವಂಥ ಈ ಮಲ್ಲಮ್ಮ ಏನಿದ್ದಾರೆ, ಇವರು ಬಿಗ್ ಬಾಸ್ಗೆ ಬಂದಿರುವಂಥ ಒಂದು 3ನೇ ಕಂಟೆಸ್ಟೆಂಟ್ ಅಂತ ಹೇಳಲಾಗ್ತಾ ಇದೆ. ಉತ್ತರ ಕರ್ನಾಟಕದ ಒಂದು ಶೈಲಿ, ಆ ಒಂದು ಸೊಗಡಿನ ಒಂದು ಮಾತುಗಳೇನಿದೆ, ಸಾಕಷ್ಟು ಜನರನ್ನು ಆಕರ್ಷಣೆ ಮಾಡುತ್ತೆ. ಇವರು ಯಾದಗಿರಿ ಜಿಲ್ಲೆಯ ಸೂರಪುರ ತಾಲೂಕಿನ ಒಂದು ಸಣ್ಣ ಹಳ್ಳಿಯಿಂದ ಬಂದಂತಹ ಒಬ್ಬ ಮಹಿಳೆ. ಅವರನ್ನು ಗುರುತಿಸಿದ ಬಿಗ್ ಬಾಸು. ಅವರು ಬೆಂಗಳೂರಿಗೆ ಬಂದಿರ್ತಾರೆ ಕೆಲಸವನ್ನು ಮಾಡೋಕ್ಕೆ, ದುಡಿಬೇಕು ಅಂತ ಹೇಳಿ. ಅವರ ಒಂದು ಭಾಗದಲ್ಲಿ ಬಡತನ ಜಾಸ್ತಿ ಇರೋದ್ರಿಂದ ಸಾಕಷ್ಟು ಜನರು ಉತ್ತರ ಕರ್ನಾಟಕ ಭಾಗದಿಂದ ಬೆಂಗಳೂರಿಗೆ ಒಂದು ಕೆಲಸವನ್ನು ಮಾಡೋಕ್ಕೆ, ದುಡಿಬೇಕು ಅಂತ ಬರ್ತಾರೆ. ಅದೇ ರೀತಿಯಾಗಿ ಬಂದಂತಹ ಒಬ್ಬ ಮಹಿಳೆ ಅಂದರೆ ಈ ಮಲ್ಲಮ್ಮ. ಇವರು ಕೂಡ ಬಂದಿರ್ತಾರೆ. ಬಂದು ಇವರು ಸಾಕಷ್ಟು ಮಾತುಗಾರಿಕೆ ಇವರ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇವರು ಮಾತಾಡೋದಾಗಿರ್ಬೋದು, ಬೇರೆ ಬೇರೆ ಒಂದು ವಿಚಾರಗಳು ರೀಲ್ಸ್ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡಿದ್ರು. ಆವಾಗಿಂದ ಭಾರಿ ವೈರಲ್ ಆಗಿದ್ರು ಇವರು. ಅವರ ಒಂದು ಮಾತುಗಳಾಗಿರ್ಬೋದು, ಒಂದು ವಿಡಿಯೋಗಳಾಗಿರ್ಬೋದು. ಹೀಗೆ ಒಂದು ವಿಡಿಯೋಗಳನ್ನು ಮಾಡ್ತಾ ಇವರು ತಮ್ಮ ಇನ್ಸ್ಟಾಗ್ರಾಮ್ ಒಂದು ಪೇಜನ್ನು ಕೂಡ ಹೊಂದಿರ್ತಾರೆ. ಯೂಟ್ಯೂಬ್ ಚಾನಲನ್ನು ಕೂಡ ಹೊಂದಿದ್ದಾರೆ. ಈ ರೀತಿಯಾಗಿ ಅವರು ವಿಡಿಯೋಗಳನ್ನು ಆಗ್ತಾ ಸ್ವಲ್ಪ ಫೇಮಸ್ ಆದರು, ವೈರಲ್ ಆಗ್ತಾ ಹೋದರು. ಇವರು ಜಾಸ್ತಿ ಜನ ಗುರುತಿಸ್ತಾ ಇದ್ರು ಕೂಡ
ಕಲರ್ಸ್ ಕನ್ನಡ ವಾಹಿನಿ ಇವರನ್ನು ಗುರುತಿಸಿದೆ. ಇವರ ಒಂದು ಪ್ರತಿಭೆಯನ್ನು ಮೆಚ್ಚಿಕೊಂಡು ಇವರನ್ನು ನಾವು ಬಿಗ್ ಬಾಸ್ಗೆ ತರಬೇಕು ಅಂತ ಹೇಳಿ ಕರೆತಂದಿರುವಂಥದ್ದು. ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಜನರ ಒಂದು ಗಮನವನ್ನು ಸೆಳೆಯೋಕೆ ಅಂತಾನೆ ಬಿಗ್ ಬಾಸ್ ಈ ರೀತಿಯಾಗಿ ಉತ್ತರ ಕರ್ನಾಟಕ ಭಾಗದ ಒಂದು ಪ್ರತಿಭೆಗಳನ್ನು ಗುರುತಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತಾ ಇದೆ. ಯಾಕಂದರೆ ಹನುಮಂತ ಯಾವ ರೀತಿಯಾಗಿ ಕಳೆದ ಒಂದು ಸೀಸನ್ನಲ್ಲಿ ಗಮನ ಸೆಳೆದಿದ್ದು, ಅದೇ ರೀತಿಯಾಗಿ ಈ ಒಂದು ಮಲ್ಲಮ್ಮ ಕೂಡ ಸೆಳಿಬಹುದು ಎನ್ನುವಂತಹ ಒಂದು ಕ್ಯಾಲ್ಕುಲೇಷನ್ ಪ್ರಕಾರದಲ್ಲಿ ಇವರನ್ನು ತಂದಿರುವಂಥದ್ದು. ಇವರು ಇನ್ಸ್ಟಾಗ್ರಾಮ್ ಒಂದು ಖಾತೆಯನ್ನು ನಾವು ಗಮನಿಸೋದಾದರೆ ನೋಡಿ, ಈ ಮಲ್ಲಮ್ಮ ಅವರಿಗೆ ಸುಮಾರು 1,69,000 ಸಬ್ಸ್ಕ್ರೈಬರ್ಸ್ ಇರುವಂಥವರು. ಯೂಟ್ಯೂಬು ಅಂದರೆ ಇದು ಯಾವುದರಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಇನ್ನು ಇವರಿಗೆ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದರಲ್ಲಿ 16,000 ಸಬ್ಸ್ಕ್ರೈಬರ್ ಇರ್ತಾರೆ. ಇವರು ಈಗಿನ ಒಂದು ಜನ್ರೇಷನ್ ಏನಿದೆ, ಸೋಷಿಯಲ್ ಮೀಡಿಯಾಗೆ ಯಾವ ರೀತಿ ಅಡಿಕ್ಟ್ ಆಗಿದೆ, ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾವನ್ನು ಬಳಸ್ತಾ ಇರುವಂಥದ್ದು. ಅವರ ಒಂದು ವಿಡಿಯೋ ಮಾಡೋಕ್ಕೆ ಅವರು ಅದರಿಂದಾನೇ ಜನಪ್ರಿಯತೆಯನ್ನು ಹೊಂದಿರುವುದು. ಇವರೆಲ್ಲರೂ ಕೂಡ ಇವರನ್ನು ಮಾತಿನ ಮಲ್ಲಿ ಮಲ್ಲಮ್ಮ ಅಂತ ಕರೀತಾರೆ. ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಅವರು ಕೂಡ ಹಾಯ್ ಫ್ರಾನ್ಸ್, ಎಲ್ಲರೂ ಹೇಗಿದ್ದೀರಾ, ನಾನು ನಿಮ್ಮ ಮಲ್ಲಮ್ಮ ಅಂತ ಹೇಳಿನೇ ಮಾತಾಡಿಕೊಂಡು ಈಗ ಬಿಗ್ ಬಾಸ್ಗೆ ಬಂದಿದ್ದಾರೆ. ಇವರು ಈಗ ಎಲ್ಲರ ಒಂದು ಗಮನವನ್ನು ಸೆಳೀತಾ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಬರಬೇಕಂದ್ರೆ ಕೆಲವೊಂದು ಟ್ಯಾಲೆಂಟ್ ಇರಬೇಕು, ಅಥವಾ ವೈರಲ್ ಆಗಿರಬೇಕು, ಇಲ್ಲ ಬೇರೆ ಒಂದು ಯಾವುದೋ ಒಂದು ಕಾರಣಗಳಿಂದ ಅವರು ಫೇಮಸ್ ಆಗಿರಬೇಕು. ಅಂಥವರನ್ನು ಬಿಗ್ ಬಾಸ್ ಹುಡುಕಿ ಆರಿಸ್ಕೊಂಡು ತಗೊಂಡು ಬಂದು ಮನೆಯಲ್ಲಿ ಕೂಡಿ ಆಗುತ್ತೆ. ಒಂದು 3 ತಿಂಗಳುಗಳ ಕಾಲ ಆ ಮನೆಯಲ್ಲಿ ಅವರು ಇರಬೇಕು. ಅವರ ಚಲನವಲನ, ಮಾತುಗಳು, ಅವರು ಯಾವ ರೀತಿಯಾಗಿ ಇರ್ತಾರೆ, ಅವರ ವರ್ತನೆ ಎಲ್ಲವನ್ನು ಕೂಡ ಗಮನಿಸುತ್ತೆ ಬಿಗ್ ಬಾಸ್. ಇಂತಹ ಒಂದು ದೊಡ್ಡ ವೇದಿಕೆಯಲ್ಲಿ ಉತ್ತರ ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಿಂದ ಬಂದಂತಹ ಈ ಮಲ್ಲಮ್ಮ ಈಗ ಎಲ್ಲರ ಒಂದು ಗಮನವನ್ನು ಸೆಳೀತಾ ಇದ್ದಾಳೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಏನು ಬರ್ತಾರೆ ಬಿಗ್ ಬಾಸ್ಗೆ, ಅದೆಲ್ಲವೂ ಕೂಡ ಕಾಮನ್. ಆದರೆ ಇಂತಹ ಒಂದು ಸಾಮಾನ್ಯ ಒಂದು ವ್ಯಕ್ತಿಯನ್ನು ಕರೆತಂದಿರುವಂಥದ್ದು ಕೂಡ ಈಗ ಎಲ್ಲರ ಒಂದು ಗಮನ ಸೆಳೀತಾ ಇದೆ. ನಾವು ಹನುಮಂತನ ನೋಡೋದಾದ್ರೆ, ಹನುಮಂತ ಈ ಬಿಗ್ ಬಾಸ್ಗೂ ಬರೋದಕ್ಕಿಂತ ಮುಂಚೆನೇ ಸ್ವಲ್ಪ ಫೇಮಸ್ ಆಗಿದೆ, ಬೇರೆ ಬೇರೆ ಒಂದು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ದ. ಆದರೆ ಅದನ್ನು ಒಂದು ಮುಗ್ಧತೆ, ಒಂದು ಮಾತುಗಾರಿಕೆ ಏನಿತ್ತು, ಅದನ್ನು ಜನರ ಒಂದು ಗಮನ ಸೆಳೀತಾ, ಅದಕ್ಕೋಸ್ಕರ ಬಿಗ್ ಬಾಸ್ಗೆ ತಂದಿದ್ರು. ಆದರೆ ಈ ಮಲ್ಲಮ್ಮ ಏನಿದ್ದಾರೆ, ಇದಕ್ಕಿಂತ ಮುಂಚೆ ಎಲ್ಲಿಯೂ ಕೂಡ ಯಾವುದೇ ಒಂದು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಬರೀ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಲ್ಲಿ ಕಾಣಿಸ್ಕೊಳ್ತಿದ್ರು, ಸ್ವಲ್ಪ ವೈರಲ್ ಆಗಿದ್ರು, ಆ್ಯಕ್ಟಿವ್ ಆಗಿದ್ರು. ಅದು ಬಿಟ್ಟರೆ ಬೇರೆ ಯಾವ ಒಂದು ದೊಡ್ಡ ಕಾರಣ ಇಲ್ಲ. ಆದರೆ ಇನ್ನು ಮುಂದೆ ಈ ಒಂದು ಬಿಗ್ ಬಾಸ್ನಂತಹ ಒಂದು ದೊಡ್ಡ ಮನೆಗೆ ಏನು ಬರ್ತಾರೆ, ಸಾಕಷ್ಟು ಸ್ಪರ್ಧಿಗಳಿರ್ತಾರೆ ಅಲ್ಲಿ, ಅವರ ಜೊತೆ ಇವರು ಯಾವ ರೀತಿಯಾಗಿ ಹೊಂದಾಣಿಕೊಂಡು ಹೋಗ್ತಾರೆ, ಯಾವ ರೀತಿಯಾಗಿ ಅಲ್ಲೊಂದು ಆಟಗಳನ್ನು ಆಡ್ತಾರೆ, ಅನೇಕ ಒಂದು ಟಾಸ್ಕ್ಗಳನ್ನು ಕೂಡ ಕೊಡ್ತಾರೆ ಬಿಗ್ ಬಾಸ್ನಲ್ಲಿ. ಅವರು ಅವೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಎದುರಿಸ್ತಾರೆ, ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಸಕ್ರಿಯವಾಗಿ ಹೇಗೆ ಇವರು ಮುಂದಕ್ಕೆ ಹೋಗ್ತಾರೆ. ಅಲ್ಲಿ ಎಲಿಮಿನೇಷನ್ ಇರುತ್ತೆ, ವಾರಕ್ಕೆ ಎಲಿಮಿನೇಷನ್ ಇರುತ್ತೆ, ದೊಡ್ಡ ದೊಡ್ಡ ಸ್ಪರ್ಧಿಗಳು ಬರ್ತಾರೆ, ಸೆಲೆಬ್ರಿಟಿಗಳು ಇರ್ತಾರೆ. ಇವರು ಉತ್ತರ ಕರ್ನಾಟಕದ ಶೈಲಿಯ ಒಂದು ಭಾಷೆ ಏನಿದೆ, ಆ ಭಾಷೆಯಲ್ಲಿ ಕೆಲವರಿಗೆ ಅರ್ಥ ಆಗ್ಬೋದು, ಆಗದೇನೆ ಇರಬಹುದು. ಹೀಗಾಗಿ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ತಾರೆ, ಯಾವ ರೀತಿಯಾಗಿ ಕರ್ನಾಟಕ ಜನರ ಒಂದು ಮನಸ್ಸನ್ನು ಗೆಲ್ತಾರೆ ಅನ್ನೋದನ್ನು ನೋಡೋಕೆ ಇಡೀ ಕರ್ನಾಟಕನೇ ಈಗ ಕಾದುಕೊಳ್ತಿದೆ. ಹೀಗಾಗಿ ಈಗ ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಅಧಿಕೃತವಾಗಿ ಘೋಷಣೆ ಆಗಿರುವಂತಹ 3 ಜನರ ಪೈಕಿ ಈ ಮಲ್ಲಮ್ಮ ಏನಿದ್ದಾರೆ, ಅವರು ಗಮನವನ್ನು ಸೆಳೀತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವರು ಯಾವ ರೀತಿಯಾಗಿ ಆಟಗಳನ್ನು ಆಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ, ಯಾವ ರೀತಿಯಾಗಿ ಉಳಿದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಎಲ್ಲರೂ ಜನ ಕೂಡ ಇದಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ. ಇದಿಷ್ಟು ಈ ಮಲ್ಲಮ್ಮ ಅವರಿಗೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.